ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಪ್ರತ್ಯೇಕವಾಗಿ 2025 ಪ್ರಾರಂಭ ಭಾನುವಾರ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂತೆ ಆತನನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೊಂದು ಆವರ್ತಿ ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ತಂದೆ ತಾಯಂದಿರಿಗೆ, ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯವನ್ನು ನಾನು ಕೋರುವಂಥವನಾಗಿದ್ದೇನೆ. ಬನ್ನಿ, ಈ ಹೊಸ ವರ್ಷವನ್ನು, ಹೊಸ ದಿನವನ್ನು ನಮಗೆ ದಯಪಾಲಿಸಿದಂಥ ನಮ್ಮ ಸರ್ವಶಕ್ತನಾದಂಥ ದೇವರಿಗೆ ಕೃತಜ್ಞತೆಯಿಂದ ಆರಾಧನೆಯನ್ನು ನಾವು ಸಲ್ಲಿಸುವ, ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಸಂರಕ್ಷಣೆಗಾಗಿ ಸ್ತೋತ್ರ, ನಿನ್ನ ಒದಗಿಸುವಿಕೆಗಾಗಿ ಸ್ತೋತ್ರ, ನಿಮ್ಮ ಪರಿಪಾಲನಾ ಮಾರ್ಗಗಳಿಗಾಗಿ ಸ್ತೋತ್ರ. ಈ ಹೊಸ ವರ್ಷದ ಪ್ರಾರಂಭ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಯೇಸುವೆ, ಅನೇಕರಿಗೆ ಲಭಿಸದೇ ಇರುವಂಥ ಭಾಗ್ಯವನ್ನು, ಸಂದರ್ಭವನ್ನು, ಅವಕಾಶವನ್ನು ನಮಗೆ ಕೊಟ್ಟಿರುವಾಗ ಈ ಮುಂಜಾನೆಯ ಜಾವದಲ್ಲಿ ಕೃತಜ್ಞತೆಯಿಂದ ನಿನ್ನನ್ನು ಸ್ತುತಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತಾ ಇದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆದಿಯಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಕೇಳುವಂಥ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಹಾಡುವಂತಹ ಹಾಡು ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ, ಪುನೀತ ಹೃದಯದಿಂದಲೇ ನಿನ್ನೆ ಇಂದು ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆ. ಈ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ. ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ, ಪುನೀತ ಹೃದಯದಿಂದಲೇ. ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ, ಪುನೀತ ಹೃದಯದಿಂದಲೇ. ನಿನ್ನೆ ಇಂದು ಎಂದು ನಿರ್ವಾದೇವರನ್ನು ಹಾಡಿ ಸ್ತುತಿಸುವೆ. ನೆನ್ನೆ ಇಂದು ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆನು. ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ, ನನ್ನ ರಕ್ಷಿಸಿದ ಯೇಸುವೆ, ನಾ ಹಾಡಿ ಸ್ತುತಿಸುವೆನು. ನನ್ನ ರಕ್ಷಿಸಿದ ಯೇಸುವೆ, ನಾ ಹಾಡಿ ಸ್ತುತಿಸುವೆನು. ಘೋರ ಭಯಂಕರವಾದ ತೆರೆಯೋ ಮುಳುಗಿ ಹೋಗುವ ಸಮಯ, ಘೋರ ಭಯಂಕರವಾದ ತೆರೆಯೋ ಮುಳುಗಿ ಹೋಗುವ ಸಮಯ, ಕಾಯ್ದು ಕೈಗಳಿಂದ ಎದೆಯೋಳು ಸೇರಿಸಿದ ಪ್ರೀತಿ ಹಾಡುವೆ. ಕಾಯ್ದು ಕೈಗಳಿಂದ ಎದೆಯೋಳು ಸೇರಿಸಿದ ಪ್ರೀತಿ ಹಾಡುವೆ. ಯೇಸುವಿನ ನಾಮವೇ
ನನ್ನ ಆತ್ಮದ ಗೀತವೇ ನನ್ನ ರಕ್ಷಿಸಿದಾಯಿ ನಾ ಹಾಡಿ ಸ್ತುತಿಸುವೆನು ನನ್ನ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು ಕಷ್ಟ ನಷ್ಟ ಹಿಂಸೆ ಶೋಧನೆಯೋಳು ಕ್ಷೀಣನಾಗಿ ಬಿದ್ದು ಹೋಗದೆ ಕಷ್ಟ ನಷ್ಟ ಹಿಂಸೆ ಶೋಧನೆಯೋಳು ಕ್ಷೀಣನಾಗಿ ಬಿದ್ದು ಹೋಗದೆ ನಿತ್ಯ ಜಯ ಘೋಷದಿಂದ ನಡೆಸಿದ ಪ್ರೀತಿ ಎಂದು ಹಾಡುವೆ ನಿತ್ಯ ಜಯ ಘೋಷದಿಂದ ನಡೆಸಿದ ಪ್ರೀತಿ ಎಂದು ಹಾಡುವೆ ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ ನನ್ನ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು ನನ್ನ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು ನನ್ನ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ಹಲ್ಲೆಲೂಯಾ. ಸ್ತುತಿಸಿ ಹೊಗಳುವೆ ದೇವಾದಿ ದೇವನ ಪುನೀತ ಹೃದಯದಿಂದಲೇ. ಈ ಮುಂಜಾನೆಯಲ್ಲಿ ಈ ಹೊಸ ವರ್ಷದ ಪ್ರಾರಂಭ ಸಮಯದಲ್ಲಿ, ಪ್ರಾರಂಭ ಭಾನುವಾರದಲ್ಲಿ ನಮ್ಮ ರಕ್ಷಕನಾದ ದೇವರನ್ನ, ನಮ್ಮ ವಿಮೋಚಕನಾದ ಕರ್ತನನ್ನ ಪುನೀತ ಹೃದಯದಿಂದ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವಂತವರಾಗಿರಬೇಕು. ದೇವರು ಮಾಡಿದಂತಹ ಉಪಕಾರಗಳು ಅವರ್ಣೀಯವಾಗಿರುವಂಥದ್ದು. 116ನೇ ಕೀರ್ತನೆಯಲ್ಲಿ ಅದರ 12, 13, 14 ವಾಕ್ಯ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಒತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. 365 ದಿನ ನಮ್ಮನ್ನ ಬಿಟ್ಟು ಗತಿಸಿ ಹೋಯಿತು. ನಾವು ಆಡಿದ ರೀತಿಯಲ್ಲಿ ಘೋರ ಭಯಂಕರವಾದ ತೆರೆಯೋಳು ಮುಳುಗಿ ಹೋಗುವ ಸಮಯ, ಕಾಯ್ದು ಕೈಗಳಿಂದ ಎದೆಯೋಳು ಸೇರಿಸಿದ ಪ್ರೀತಿ ಎಂದು ಆಡುವೆ. ಅದರ 3ನೇ ಚರಣ, ಕಷ್ಟ ನಷ್ಟ ಹಿಂಸೆ ಶೋಧನೆಯೋಳು ಕ್ಷೀಣನಾಗಿ ಬಿದ್ದು ಹೋಗದೆ ನಿತ್ಯ ಜಯಘೋಷದಿಂದ ನಡೆಸಿದ ಪ್ರೀತಿ ಎಂದು ಆಡುವೆ. ಜೀವಿತದಲ್ಲಿ ಪ್ರಯಾಸಗಳು, ಪ್ರತಿಕೂಲಗಳು, ಹೋರಾಟಗಳು, ಬಿರುಗಾಳಿಯು, ತೆರೆಗಳು ಬಂದಂತಹ ಸಂದರ್ಭದಲ್ಲಿ ಸರ್ವೇಶ್ವರನಾದ ದೇವರು ನಮ್ಮನ್ನು ನಡೆಸಿದಂತಹ ವಿಧಾನಗಳನ್ನು ಮತ್ತೊಂದಾವರ್ತಿ ಮನನ ಮಾಡಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಯೆಹೋವನನ್ನು ಸ್ತುತಿಸುವಂತಹ ಒಂದು ಕೀರ್ತನೆ 136ನೇ ಕೀರ್ತನೆ, 26 ವಾಕ್ಯಗಳನ್ನು ಒಳಗೊಂಡಂತಹ ಈ ಒಂದು ಕೀರ್ತನೆ, ಪ್ರತಿಯೊಂದು ವಾಕ್ಯ ಮುಕ್ತಾಯವಾಗುವಂಥದ್ದು ಆತನ ಕೃಪೆಯು ಶಾಶ್ವತವಾದದು.
ಪ್ರಾರಂಭದಲ್ಲಿ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಅದರ 4ನೇ ವಾಕ್ಯದಿಂದ ದೇವರ ಸೃಷ್ಟಿಯ ಕಾರ್ಯಗಳನ್ನ ಒಂದೊಂದಾಗಿ ಹೇಳಿ 4ನೇ ವಾಕ್ಯ ಹೇಳ್ತಾ ಇದೆ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದು. 5ನೇ ವಾಕ್ಯದಲ್ಲಿ ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. 6ನೇ ವಾಕ್ಯ, ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಸೊ ಹೀಗೆ ದೇವರ ಸೃಷ್ಟಿಯನ್ನು ಒಂದೊಂದಾಗಿ ವಿವರಿಸಿ 8ನೇ ವಾಕ್ಯ, ಸೂರ್ಯನು ಹಗಲನ್ನಾಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದ್ದು. 10ನೇ ವಾಕ್ಯ, ಆತನು ಐಗುಪ್ತರ ಚೊಚ್ಚಲ ಮಕ್ಕಳನ್ನ ಸಂಹರಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. 11ನೇ ವಾಕ್ಯ, ಇಸ್ರಾಯೇಲರನ್ನು ಅವರ ಮಧ್ಯದಿಂದ ಹೊರತಂದನು, ಆತನ ಕೃಪೆಯು ಶಾಶ್ವತವಾದದ್ದು. 13ನೇ ವಾಕ್ಯ, ಕೆಂಪು ಸಮುದ್ರವನ್ನ ಭೇದಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. 15ನೇ ವಾಕ್ಯ, ಫರೋಹನನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ಬಿಟ್ಟನು, ಆತನ ಕೃಪೆಯು ಶಾಶ್ವತವಾದದ್ದು. 23ನೇ ವಾಕ್ಯ, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. 24ನೇ ವಾಕ್ಯ, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. 25ನೇ ವಾಕ್ಯ, ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ, ಆತನ ಕೃಪೆಯು ಶಾಶ್ವತವಾದದ್ದು. ಮುಕ್ತಾಯವಾಗುವಂಥದ್ದು, ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ನೋಡಿ, ಕಳೆದ 1 ವರ್ಷ ನಮ್ಮ ಜೀವಿತದಲ್ಲಿ ದೇವರ ಕೃಪೆ ಅಥವಾ ಆತನ ಕೃಪೆ ಶಾಶ್ವತವಾಗಿ ಇದ್ದದ್ದರ ಫಲವಾಗಿ ಆಡಿದ ರೀತಿಯಲ್ಲಿ ಘೋರ ಭಯಂಕರವಾದ ತೆರೆಯೋಳು ಮುಳುಗಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿದ ದೇವರಿಗೆ ಮತ್ತೊಂದಾವರ್ತಿ ಕೃತಜ್ಞತೆಯಿಂದ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. 66ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಮನುಷ್ಯರು ನಮ್ಮ ತಲೆಗಳ ಮೇಲೆ ತಮ್ಮ ರಥವನ್ನು ಆಯಿಸುವಂತೆ ಮಾಡಿದ್ದಿ, ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದೆ. ಸೊ ಜೀವಿತವನ್ನ 24 ಒಮ್ಮೆ ನಾವು ರಿವೈಂಡ್ ಮಾಡಿ ನೋಡೋದಾದ್ರೆ, ದೇವರು ನಮ್ಮ ಜೀವಿತದಲ್ಲಿ ನಡೆಸಿದಂತಹ ಅದ್ಭುತಗಳು ಅವರ್ಣೀಯವಾಗಿರುವಂತದ್ದಾಗಿದೆ. ನೋಡಿ, 66ನೇ ಕೀರ್ತನೆಯಲ್ಲಿ ಅದರ 13ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಆಡುವಂಥದ್ದು, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಯಾಕೆಂದ್ರೆ ನಮ್ಮ ತಲೆಯ ಮೇಲೆ ಶತ್ರುಗಳು ತಮ್ಮ ರಥವನ್ನು ಆಯಿಸುವಂತೆ ಮಾಡಿ ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಗಿ ಬಂದಾಗ್ಯೂ ಅವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಸಂರಕ್ಷಣೆ ಮಾಡ್ದ. ಅನೇಕ ಸಂದರ್ಭಗಳಲ್ಲಿ ನಾವು ಹಾದು ಹೋದಂತಹ ಪ್ರತಿಕೂಲಗಳ ಕುರಿತಾಗಿ ಮಾತ್ರ ನಾವು ಮನನ ಮಾಡುವಂತವರಾಗಿದ್ದೇವೆ. ಆದರೆ ಹಾದು ಹೋದಂತಹ ಪ್ರತಿಕೂಲಗಳ ಮಧ್ಯದಲ್ಲಿ ದೇವರ ಸಂರಕ್ಷಣೆಯನ್ನ ನಾವು ಯೋಚಿಸದೆ
ಅಥವಾ ದೇವರ ಸಂರಕ್ಷಣೆಯ ಕುರಿತಾಗಿ ನಾವು ಚಿಂತಿಸದೆ ಕೇವಲ ಕಷ್ಟದ ಕುರಿತಾಗಿ ಮಾತ್ರ ಮಾತನಾಡುವಂಥವರಾಗಿರ್ತೇವೆ. ಪ್ರಿಯರೇ, 2024ರಲ್ಲಿ ಅನೇಕ ಅಪಾಯಗಳು, ಅನರ್ಥಗಳು, ರೋಗ ದುಃಖಗಳು ನಮ್ಮ ಜೀವಿತದಲ್ಲಿ ಸಂಭವಿಸಿದ್ದಾಗ ತಾತ್ಕಾಲಿಕವಾಗಿ ನಾವು ವೇದನೆಗಳ ಮೂಲಕವಾಗಿ, ಪ್ರಯಾಸಗಳ ಮೂಲಕವಾಗಿ, ಕಷ್ಟಗಳ ಮೂಲಕವಾಗಿ, ಶಾರೀರಿಕವಾದಂತಹ ಮಾನಸಿಕವಾದಂತಹ ವೇದನೆಗಳ ಮೂಲಕವಾಗಿ ಹಾದು ಹೋಗಿರುವಂಥದ್ದು ಸತ್ಯವಾದ ಮಾತು. ಅದೇ ಸಂದರ್ಭದಲ್ಲಿ ಪ್ರಿಯರೇ, ನಮಗೆ ಸಂಭವಿಸಿದಂತಹ ಪ್ರತಿಕೂಲಗಳು, ಪ್ರಯಾಸಗಳು ಇದಕ್ಕೆ ಸರಿಸಮಾನವಾದ, ಇದಕ್ಕಿಂತಲೂ ಕೊಂಚ ಕಮ್ಮಿಯಾದಂತಹ ಅನೇಕ ಪ್ರತಿಕೂಲಗಳು ಇತರರ ಜೀವಿತದಲ್ಲಿ ಸಂಭವಿಸಿದಾಗ ಅನೇಕರು ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ, ಆ ಒಂದು ಅಪಘಾತದ ಮೂಲಕವಾಗಿ ತಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ನಷ್ಟಪಡಿಸಿಕೊಂಡಿರುವಾಗ, ಸರ್ವಶಕ್ತನಾದ ದೇವರು ನಾವು ಹಾದು ಹೋದಂತಹ ಪ್ರತಿಕೂಲಗಳ ಮಧ್ಯದಲ್ಲಿ ದೇವರ ಸಂರಕ್ಷಣೆಯನ್ನ ಮನನ ಮಾಡಿಕೊಂಡು ಈ ಮುಂಜಾನೆಯಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಮುಂಜಾನೆಯಲ್ಲಿ 136ನೇ ಕೀರ್ತನೆಯಲ್ಲಿ ನಾವು ನೋಡಿದ ರೀತಿಯಲ್ಲಿ ಆತನ ಕೃಪೆಯು ಶಾಶ್ವತವಾದದು. ಸಮುದ್ರದ ಮಧ್ಯದಲ್ಲಿ ನಮ್ಮನ್ನು ನಡೆಸಿದಂತಹ ದೇವರು, ಆತನ ಕೃಪೆಯು ಶಾಶ್ವತವಾದದು. ಅರಣ್ಯದಲ್ಲಿ ನಮಗೆ ಬೇಕಾದಂತಹ ಮನ್ನವನ್ನ ಕೊಟ್ಟ ದೇವರು, ಆತನ ಕೃಪೆಯು ಶಾಶ್ವತವಾದದು. ಅರಣ್ಯದಲ್ಲಿ ಮೇಘಸ್ತಂಭದೋಪಾದಿಯಲ್ಲಿ, ಅಗ್ನಿಸ್ತಂಭದೋಪಾದಿಯಲ್ಲಿ ನಡೆಸಿದಂತಹ ದೇವರು, ಆತನ ಕೃಪೆಯು ಶಾಶ್ವತವಾದದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಆತನನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಾವು ಹಾಡಿದ ರೀತಿಯಲ್ಲಿ ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ ಪುನೀತ ಹೃದಯದಿಂದಲೇ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ನಾವು ಮಾಡಬೇಕಾದಂಥದ್ದು ಪುನೀತ ಹೃದಯದಿಂದ, ಅಂದರೆ ಪರಿಪೂರ್ಣವಾದ ಅಥವಾ ಪವಿತ್ರವಾದ ಹೃದಯದಿಂದ ದೇವರನ್ನ ಸ್ತುತಿಸಿ ಹೊಗಳುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾನು ಆಶಿಸುವಂತವನಾಗಿದ್ದೇನೆ. ಪ್ರಿಯರೇ, 2025 ನಮ್ಮ ಮುಂದೆ ಅನೇಕ ಸವಾಲುಗಳನ್ನು ತರುವಂಥದ್ದಾಗಿದೆ. 2024ರಲ್ಲಿ ಬಂದಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಾಗ 2025 ನಮ್ಮ ಜೀವಿತದಲ್ಲಿ ಕೇವಲ ಆಶೀರ್ವಾದ ಎಂಬುದಾಗಿ ನಾವು ಮನನ ಮಾಡಿಕೊಳ್ಳುವಂಥದ್ದು ವ್ಯರ್ಥ. ಇಸ್ರಾಯೇಲರು ಐಗುಪ್ತದಲ್ಲಿ ಫರೋಹನ ಆ ಒಂದು ದಾಸತ್ವದಲ್ಲಿ ಹಾದು ಹೋದರು. ಅಲ್ಲಿಂದ ಬಿಡುಗಡೆ ಮಾಡಿ ಬಂದಂತಹ ಇಸ್ರಾಯೇಲರ ಪ್ರಯಾಣ ಸ್ವಲ್ಪ ಮಟ್ಟಿಗೆ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದಾಗಿತ್ತು. ನಮ್ಮ ಜೀವಿತ ಪ್ರಯಾಣ ಅನ್ನುವಂಥದ್ದು ಒಂದು ಸುಖಕರವಾದ ಯಾತ್ರೆಯಲ್ಲ. 2025ರಲ್ಲಿ ನಾವು ಹಾದು ಹೋಗಬೇಕಾಗಿರುವಂತಹ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ಸರ್ವಶಕ್ತನಾದ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಸರ್ವಶಕ್ತನಾದ ದೇವರಲ್ಲಿ ನಾವು ಪೂರ್ಣವಾಗಿ ನಂಬಿಕೆ ಇಡುವಂಥವರಾಗಿರುವ
ವಿ ಡೋಂಟ್ ನೋ. ಮುಂಭಾಗದಲ್ಲಿ ಇರುವಂಥದ್ದು ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಬರಲಿರುವಂತಹ ದಿನಗಳಲ್ಲಿ ನಾವು ಹಾದು ಹೋಗುವಂತಹ ಸನ್ನಿವೇಶಗಳು ಎಷ್ಟರ ಮಟ್ಟಿಗೆ ಕಾಠಿಣ್ಯದಿಂದ ಕೂಡಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಅವುಗಳ ಮಧ್ಯದಲ್ಲಿ ಸರ್ವಶಕ್ತನಾದ ದೇವರು ಪೌಲನಿಗೆ ಹೇಳಿದ ರೀತಿಯಲ್ಲಿ, ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು, ನನ್ನ ಕೃಪೆ ನಿನಗೆ ಸಾಕು. ಆ ದೈವಿಕ ಕೃಪೆಗೋಸ್ಕರವಾಗಿ ನಾವು ಪ್ರಾರ್ಥಿಸುವಂಥವರು, ಆ ಕೃಪೆಯಲ್ಲಿ ಜೀವಿಸುವಂಥವರು ಆಗಿ ನಾವು ಮಾರ್ಪಡುವ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗಗಳು ಹಳೆಯ ಒಡಂಬಡಿಕೆಯಿಂದ ವಿಮೋಚನಾ ಕಾಂಡ 3ನೇ ಅಧ್ಯಾಯ ಅದರ 1ರಿಂದ 14 ವಾಕ್ಯ, ಪತ್ರಿಕೆಗಳ ಭಾಗದಿಂದ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6ರಿಂದ 10 ವಾಕ್ಯ, ಸುವಾರ್ತಾ ಭಾಗದಿಂದ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 20ರಿಂದ 32 ವಾಕ್ಯ. ಈ 3 ವೇದ ಭಾಗಗಳನ್ನು ಅಳವಡಿಸಿಕೊಂಡು ಇಂದಿನ ದೇವ ವಾಕ್ಯ ಪಠಣಕ್ಕೆ ನಾನು ಕೊಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ರಕ್ಷಣೆಯ ಪ್ರಕಟಣೆ, ರೆವಲೇಷನ್ ಆಫ್ ಫಾರ್ ಸಾಲ್ವೇಷನ್. ಇಂದು ನಾವು ಅನೇಕ ವಿಧವಾದಂತಹ ಪ್ರಕಟಣೆಗಳನ್ನು ನಾವು ಕೇಳುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ಈ 21ನೇ ಶತಮಾನದಲ್ಲಿ ಅನೇಕ ವಿಧವಾದಂತಹ ಪ್ರವಾದನೆಗಳನ್ನು ವಿಭಿನ್ನವಾದ ವ್ಯಕ್ತಿಗಳ ಮೂಲಕವಾಗಿ ನಾವು ಕೇಳುವಂಥವರಾಗಿದ್ದೇವೆ. ನಾವು ಕೇಳುವಂತಹ 99% ಪ್ರವಾದನೆಗಳು ಅಥವಾ ಪ್ರಕಟಣೆಗಳು ನಮ್ಮ ಲೌಕಿಕವಾದ ಜೀವಿತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿದೆ ಅನ್ನುವಂಥದ್ದು ಒಂದು ವಿಪರ್ಯಾಸವಾದ ಕಾರ್ಯ. ಅನೇಕರು ಹೇಳುವಂತಹ ಪ್ರವಾದನೆ ಅನ್ನುವಂಥದ್ದು ಲೌಕಿಕವಾದ ಮೇಲುಗಳ ಕುರಿತಾಗಿ. ಪ್ರತ್ಯೇಕವಾಗಿ 2025ಕ್ಕೆ ನಾವು ಕಾಲಿಟ್ಟಾಗ ಪ್ರತಿಯೊಂದು ಸಭೆಗಳಲ್ಲಿ ವಾಗ್ದಾನ ಅಥವಾ ವಾಗ್ದಾನದ ವಾಕ್ಯಗಳನ್ನು ಕೊಟ್ಟಿರುವಂಥದ್ದಾಗಿ ನಾವು ನೋಡ್ತೇವೆ. ಅನೇಕರು ಆ ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥಿಸುವಂಥವರು, ಆ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೋಸ್ಕರವಾಗಿ ಬಯಕೆಯಿಂದ ಕಾಯುವಂಥವರು ಆಗಿದ್ದಾರೆ. ಆದರೆ ಈ ಮುಂಜಾನೆಯಲ್ಲಿ ಒಂದು ಪ್ರಶ್ನೆ, ಕಳೆದ ವರ್ಷ ದೇವರು ನಮಗೆ ಕೊಟ್ಟಂತ ಅಥವಾ ನಾವು ತೆಗೆದುಕೊಂಡಂತಹ ಆ ವಾಗ್ದಾನ ಎಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ನೆರವೇರಲ್ಪಟ್ಟಿದೆ? ಎಷ್ಟರ ಮಟ್ಟಿಗೆ ನಾವು ನಮ್ಮ ಜೀವಿತವನ್ನ ದೇವರ ವಾಕ್ಯಾನುಸಾರವಾಗಿ ಕ್ರಮಬದ್ಧಪಡಿಸಿಕೊಂಡಿದ್ದೇವೆ? ಈ 2 ವಿಚಾರಗಳನ್ನು ನಾವು ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಂದು ನಾವು ನೋಡಿದಂಥದ್ದು ರೆವಲೇಷನ್ ಫಾರ್ ಸಾಲ್ವೇಷನ್, ರಕ್ಷಣೆಗಾಗಿ ಒಂದು ದಿವ್ಯ ಪ್ರಕಟಣೆ. ವಿಲಿಯಂ ಬಿಲ್ ಬಾರ್ಡನ್ ಈತ 1887ರಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ. ಈತ ಅತ್ಯಂತ ಧನಿಕ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯಾಗಿದ್ದ. ಅವನ ಕುಟುಂಬದವರಿಗೆ ಸಿಲ್ವರ್ ಮೈನಿಂಗ್ ಅಥವಾ ಬೆಳ್ಳಿ ಗಣಿಗಾರಿಕೆಯ ವ್ಯವಹಾರ ಇದ್ದಿತ್ತು. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಹುಟ್ಟಿದಾಗಲೇ ಬಂಗಾರದ ಸ್ಪೂನನ್ನ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದಂತಹ ವ್ಯಕ್ತಿ. 1904ರಲ್ಲಿ ತನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ 1905ರಲ್ಲಿ ಅವನ ಕುಟುಂಬ ಅಥವಾ ಅವನ ತಂದೆ ತಾಯಿಗಳು
16 ವರ್ಷದ ವಿಲಿಯಂ ಬಿಲ್ ಬೋರ್ಡನ್ ಅನ್ನ ವಿಶ್ವ ಪರ್ಯಟನೆಗಾಗಿ ಕಳಿಸ್ಕೊಟ್ರು, ವರ್ಲ್ಡ್ ಟೂರ್ ಮಾಡೋಕ್ಕೋಸ್ಕರವಾಗಿ ಕಳಿಸ್ಕೊಟ್ರು. ಆತ ಪ್ರಪಂಚಾದ್ಯಂತ ಪ್ರವಾಸವನ್ನ ಮುಗಿಸಿ ಏಷ್ಯಾ, ಮಿಡಲ್ ಈಸ್ಟ್ ಮತ್ತು ಯುರೋಪ್ ಮೂಲಕವಾಗಿ ಹಾದು ಹೋಗುತ್ತಿರುವಾಗ ಜನರು ಕಾಣುವಂತಹ, ಜನರು ಅನುಭವಿಸುವಂತಹ ವೇದನೆಯನ್ನ ಅವನು ಅರ್ಥ ಮಾಡಿಕೊಂಡ. ತನ್ನ ಪ್ರಯಾಣದ ಮಧ್ಯದಲ್ಲಿ ಆತ ಮನೆಗೆ ಒಂದು ಲೆಟರ್ ಅನ್ನ ಬರೆದ, ಕಾಗದವನ್ನ ಬರೆದ. ಅದರಲ್ಲಿ ಆತ ಹೇಳಿರುವಂಥದ್ದು, ನಾನು ಒಬ್ಬ ಮಿಷನರಿ ಆಗಬೇಕು. ನೋಡಿ, ಒಂದು ಕೋಟ್ಯಾಧಿಪತಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವನು, ಜೀವಿತದ ಸುಖದ ಆ ಒಂದು ಸುಪ್ಪತ್ತಿಗೆಯಲ್ಲಿ ಬದುಕಿದಂತಹ ವ್ಯಕ್ತಿ, ತನ್ನ ವಿದ್ಯಾಭ್ಯಾಸದ ನಂತರ ವಿಶ್ವ ಪರ್ಯಟನೆಯನ್ನ ಮಾಡಿ ಲೋಕದಲ್ಲಿರುವಂತಹ ಸುಖಗಳನ್ನು ನೋಡಿ ಆಹ್ಲಾದ ಪಡುವುದಕ್ಕೋಸ್ಕರವಾಗಿ ಅವನ ತಂದೆ ತಾಯಿಗಳು ಅವನನ್ನ ಈ ಒಂದು ವಿಶ್ವ ಪರ್ಯಟನೆಗೆ ಕಳುಹಿಸಿದಾಗ 16 ವರ್ಷದ ಈ ಒಬ್ಬ ಬಾಲಕ ಪ್ರತ್ಯೇಕವಾಗಿ ಏಷ್ಯಾದಲ್ಲಿ, ಮಿಡಲ್ ಈಸ್ಟಲ್ಲಿ, ಯುರೋಪಿನಲ್ಲಿ ಜನರು ಅನುಭವಿಸುತ್ತಿರುವಂತಹ ಆಧ್ಯಾತ್ಮಿಕ ವೇದನೆಯನ್ನ ಅರ್ಥ ಮಾಡಿಕೊಂಡು ತಾನೊಬ್ಬ ಮಿಷನರಿ ಆಗಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸ್ತಾ 1909ರಿಂದ 1912ರವರೆಗೆ ಅಮೆರಿಕದ ಏಲೆ ಯೂನಿವರ್ಸಿಟಿಯಲ್ಲಿ ತನ್ನ ದೈವಶಾಸ್ತ್ರ ಪಠಣವನ್ನ ಪೂರ್ತಿಗೊಳಿಸ್ತಾ ಆತನ ಕುರಿತಾಗಿ ಆತನ ಸಹಪಾಠಿಗಳು ಹೇಳಿರುವಂಥದ್ದು, ಈತ ಒಬ್ಬ ಮಿಲಿಯನರಿ ಮಿಷನರಿ ಎಂಬುದಾಗಿ, ಕೋಟ್ಯಾಧೀಶ್ವರನಾಗಿದ್ದ ಮಿಷನರಿ ಎಂಬುದಾಗಿ. ಆದರೆ ದೇವರ ವಾಕ್ಯವನ್ನ, ದೇವರ ಸದ್ವರ್ತಮಾನವನ್ನ ಜನರಿಗೆ ತಿಳಿಸಬೇಕೆಂಬ ಬಯಕೆಯಿಂದ ಇದ್ದಂತಹ ಎಲ್ಲ ಸುಖ ಭೋಗಗಳನ್ನ ಬಿಟ್ಟು ಆತ ಒಬ್ಬ ಮಿಷನರಿಯಾಗಿ ಮಾರ್ಪಡಬೇಕೆಂಬುದಾಗಿ ಬಯಸಿದ. ತನ್ನ ವಿದ್ಯಾಭ್ಯಾಸದ ನಂತರ ಆತನಿಗೆ ಇದ್ದಂತಹ ಒಂದು ದರ್ಶನ, ಚೈನಾ ದೇಶದಲ್ಲಿರುವ ಮುಸ್ಲಿಂ ಜನಾಂಗದ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ. ಅದಕ್ಕಾಗಿ ಆತ 1912ರಲ್ಲಿ ಈಜಿಪ್ಟ್ಗೆ ಪ್ರಯಾಣ ಬೆಳೆಸಿದ. ಅದರ ಉದ್ದೇಶ ಅರಬಿಕ್ ಭಾಷೆಯನ್ನು ಕಲಿಯಬೇಕು ಎಂಬುದಾಗಿ. ಆದರೆ 1913ರಲ್ಲಿ ಆತ ಈಜಿಪ್ಟ್ನಲ್ಲಿ ಇರಬೇಕಾದ್ರೆ ತನ್ನ ಬೆನ್ನೆಲುಬಿಗೆ ಸಂಭವಿಸಿದಂತಹ ಒಂದು ವ್ಯಾಧಿಯ ಮೂಲಕ ಆತ ಮೃತಪಟ್ಟ. ಆತನಿಗೆ ಚೈನಾ ದೇಶಕ್ಕೆ ಹೋಗುವುದಕ್ಕಾಗಲಿ, ಅಲ್ಲಿರುವಂತಹ ಮುಸ್ಲಿಂ ಬಾಂಧವರೊಂದಿಗೆ ದೇವರ ವಾಕ್ಯವನ್ನು ಸಾರುವುದಕ್ಕಾಗಲಿ ಆಗಲಿಲ್ಲ. ಆದರೆ ತನ್ನ ಜೀವಿತದ ಆ ಒಂದು ಕೊನೆ ಸಂದರ್ಭದಲ್ಲಿ ಆತ ಹೇಳಿರುವಂಥದ್ದು, ನೋ ರಿಸರ್ವ್, ಅಂದ್ರೆ ನನ್ನಲ್ಲಿ ಏನು ಮೀಸಲಿಲ್ಲ, ಬಾಕಿ ಏನೂ ಇಲ್ಲ, ನೋ ರಿಟ್ರೀಟ್, ನಾನು ಹಿಂಜರಿಯುವುದು ಇಲ್ಲ, ನೋ ರಿಗ್ರೆಟ್, ನನಗೆ ಯಾವ ವಿಷಾದವೂ ಇಲ್ಲ. ಪ್ರಿಯರೇ, 2024ರಲ್ಲಿ 25ರಲ್ಲಿ ನಮ್ಮ ಜೀವಿತವನ್ನು ನಾವು ಹಿಂತಿರುಗಿ ನೋಡುವಾಗ ನಾವು ಹೇಳುವಂಥದ್ದು ಏನಾಗಿರಬಹುದು? ಆರ್ಥಿಕವಾಗಿ ನಮ್ಮಲ್ಲಿ ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇರಬಹುದು. ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಎಂಬುದಾಗಿ ನಾವು ಹಿಂಜರಿಯುವಂಥವರಾಗಿದ್ದೇವಾ?
ಅಥವಾ ನನ್ನ ಜೀವಿತದಲ್ಲಿ ಈ ಕಾರ್ಯಗಳು ಸಂಭವಿಸಿದೆ, ಅದಕ್ಕೋಸ್ಕರವಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸುವಂಥವರಾಗಿದ್ದೇವ? ಒಮ್ಮೆ ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ತನ್ನ 25ನೇ ವಯಸ್ಸಿನಲ್ಲಿ ಆತ ಮರಣಿಸುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತು, ನೋ ರಿಸರ್ವ್, ನೋ ರಿಟ್ರೀಟ್, ನೋ ರಿಗ್ರೆಟ್. ಆತ ವೈಯಕ್ತಿಕವಾಗಿ ಚೈನಾ ದೇಶಕ್ಕೆ ಹೋಗಿ ದೇವರ ವಾಕ್ಯವನ್ನು ಸಾರದೇ ಇದ್ದಾಗ್ಯೂ ಆತ ತೆಗೆದುಕೊಂಡಂತಹ ತೀರ್ಮಾನ ನಂತರದ ಕಾಲಗಳಲ್ಲಿ ಚೈನಾ ದೇಶದಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕವಾದಂತಹ ಉತ್ತೇಜನಕ್ಕೆ ಕಾರಣವಾಗಿ ಮಾರ್ಪಟ್ಟಿರುವಂಥದ್ದಾಗಿ ನಾವು ಚರಿತ್ರೆಗಳ ಮೂಲಕವಾಗಿ ನಾವು ಕಲಿಯುವಂಥವರಾಗಿದ್ದೇವೆ ಪ್ರಿಯರೇ. ರೆವಲೇಷನ್ ಫಾರ್ ಸಾಲ್ವೇಷನ್, ರಕ್ಷಣೆಗಾಗಿ ಒಂದು ದಿವ್ಯ ಪ್ರಕಟಣೆ. ವಿಮೋಚನಕಾಂಡ 3ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯನ್ನ ಇಸ್ರಾಯೇಲರ ವಿಮೋಚಕನನ್ನಾಗಿ ಆಯ್ಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಮೂಲ ಪಿತೃವಾಗಿದ್ದ ಅಬ್ರಹಾಮನಿಗೆ ಹೇಳುವಂಥದ್ದು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರನ್ನು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆ ಮಾಡುವೆನು. ನೋಡಿ, ಅಬ್ರಹಾಮನನ್ನ ಕರೆದಂತಹ ದೇವರು ಅಬ್ರಹಾಮನಿಗೆ ಸಂತತಿಯನ್ನ ಕೊಡುವುದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನಿಗೆ ಹೇಳಿದಂತಹ ಒಂದು ವಾಗ್ದಾನ ಏನೆಂದ್ರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ವಾಸ ಮಾಡುವರು, ದಾಸರಾಗಿ ಗುಲಾಮರಾಗಿ ವಾಸ ಮಾಡುವರು. ಅದು 400 ವರ್ಷ. ಈ 400 ವರ್ಷಗಳ ನಂತರ ನಾನು ಇವರನ್ನ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡಿ ಅವರನ್ನ ಏನ್ ಮಾಡ್ತಾನೆ, ಅಲ್ಲಿಂದ ಬರ ಮಾಡ್ತೇನೆ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಯಾಕೋಬನಿಗೆ ಹೇಳುವಂತಹ ಒಂದು ಮಾತು 46ನೇ ಅಧ್ಯಾಯದಲ್ಲಿ 46ನೇ ಅಧ್ಯಾಯ 3ನೇ ವಾಕ್ಯ, ಆತನು ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು, ನೀನು ಗಟ್ಟ ಇಳಿದು ಎದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾ ಜನಾಂಗ ಉಂಟಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು, ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರಕೊಂಡು ಬರುವೆನು. 2 ವಾಗ್ದಾನಗಳು ಅಬ್ರಹಾಮನಿಗೆ ಹೇಳುವಂಥದ್ದು. ನಿನ್ನ ಸಂತತಿಯವರು ತಮ್ಮದಲ್ಲದ ಅನ್ಯ ದೇಶದಲ್ಲಿ 400 ವರ್ಷ ಗುಲಾಮರಾಗಿ ಸೇವೆ ಮಾಡುವರು. ಅಲ್ಲಿಯ ತನಕ ಇಸ್ರಾಯೇಲರಿಗೆ ಒಂದು ದೇಶ ಅನ್ನೋದಿಲ್ಲ. ನಾವು ಕಾಣುವಂಥದ್ದು ದೇವರು ಅಬ್ರಹಾಮನಿಗೆ ಹೇಳುವಂಥದ್ದು, ನೀನು ಕಾಲಿಡುವಂಥ ದೇಶವನ್ನು ನಿನಗೆ ಕೊಡ್ತೇನೆ. ಅಬ್ರಹಾಮನು ತನ್ನ ಪ್ರಯಾಣದಲ್ಲಿ ಕಾಲಿಟ್ಟ ದೇಶ ಅನ್ನುವಂಥದ್ದು ಅನ್ಯ ಅರಸರುಗಳಿಂದ ತುಂಬಲ್ಪಟ್ಟ, ಅನ್ಯ ಜನಾಂಗದಿಂದ ತುಂಬಲ್ಪಟ್ಟಂತಹ ದೇಶ. ಆದರೆ ದೇವರ ವಾಗ್ದಾನ ಅನ್ನುವಂಥದ್ದು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಅವರಿಗೆ ದಾಸರಾಗುವರು, ತದನಂತರವಾಗಿ ನಾನು ಅವರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತೇನೆ. ಇಲ್ಲಿ ಯೋಸೇಫನಿಗೆ ಅಥವಾ ಯಾಕೋಬನಿಗೆ ದೇವರು ಹೇಳುವಂಥದ್ದು, ನಾನು ಅಲ್ಲಿ ನಿಮ್ಮನ್ನು ಎಲ್ಲಿ ಐಗುಪ್ತದಲ್ಲಿ ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ಕಾರಣ
ಯಾಕೋಬನು ತನ್ನ ಮಕ್ಕಳನ್ನ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಕೇವಲ ಬೆರಳೆಣಿಕೆಯ ವ್ಯಕ್ತಿಗಳಾಗಿದ್ರು. ಆ ದೇಶದಲ್ಲಿ ದೇವರು ಏನ್ ಮಾಡ್ದ? ಇಸ್ರಾಯೇಲರನ್ನು ಅಧಿಕವಾಗಿ ಆಶೀರ್ವಾದ ಮಾಡ್ದ. ಅವರ ಸಂಖ್ಯೆಯನ್ನ ಹೆಚ್ಚಿಸಿದ. ಅದು ಮಾತ್ರವಲ್ಲ, ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ಅವರನ್ನು ಅತ್ಯಧಿಕವಾಗಿ ಆಸ್ತಿವಂತರಾಗಿ ಮಾಡ್ದ. ಸೊ ಈ ವಾಗ್ದಾನವನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು ದೇವರು ಮೋಶೆಯನ್ನ ಕರೆದು ಬೇರ್ಪಡಿಸುವಂಥದ್ದು. ಮೋಶೆ ಒಬ್ಬ ಇಬ್ರಿಯರಿಗೆ ಹುಟ್ಟಿದ ವ್ಯಕ್ತಿಯಾಗಿದ್ದಾಗ್ಯೂ ಫರೋಹನನ ಆಜ್ಞೆಯ ಮೂಲಕವಾಗಿ ಆ ಕಾಲದಲ್ಲಿ ಅವನು ನೈಲ್ ನದಿಯಲ್ಲಿ ಬಿಸಾಕಲ್ಪಟ್ಟು ಸಾಯಬೇಕಾಗಿದ್ದ ಮಗುವಾಗಿದ್ದ. ಆದರೆ ಮೋಶೆಯ ತಂದೆ ತಾಯಿ ಮಗು ಸುಂದರವಾಗಿರುವುದನ್ನು ಕಂಡು 3 ತಿಂಗಳ ಮಟ್ಟಿಗೆ ಅದನ್ನ ಬಚ್ಚಿಟ್ರು. ತದನಂತರವಾಗಿ ಒಂದು ಪೆಟ್ಟಿಗೆಯನ್ನು ಮಾಡಿ ಅದಕ್ಕೆ ರಾಳವನ್ನು ಹಚ್ಚಿ ನೈಲ್ ನದಿಯಲ್ಲಿ ತೇಲ ಬಿಟ್ರು. ಅಲ್ಲಿ ಸರ್ವಶಕ್ತನಾದ ದೇವರು ಫರೋಹನನ ಮಗಳನ್ನ ಬರಮಾಡಿ ಈ ಮೋಶೆ ಐಗುಪ್ತದ ಅರಮನೆಯಲ್ಲಿ ಬೆಳೆಯುವಂತೆ ದೇವರು ಮಾಡ್ದ. ಸೊ 40 ವರ್ಷ ಮೋಶೆಯ ಜೀವಿತ ಸುಖ ಸಂಪತ್ತಿನ ಜೀವಿತವಾಗಿತ್ತು. ಯಾವ ರೀತಿಯಾಗಿ ವಿಲಿಯಂ ಬಿಲ್ ಬಾರ್ಡನ್ ತನ್ನ 16 ವರ್ಷದ ಪ್ರಾಯದ ತನಕ ಸುಖದ ಸುಪ್ಪತ್ತಿಕೆಯಲ್ಲಿ ಜೀವಿಸಿದನೋ ಹಾಗೆಯೇ 40 ವರ್ಷಗಳ ತನಕ ಮೋಶೆ ಐಗುಪ್ತದ ಐಶ್ವರ್ಯದಲ್ಲಿ ಬದುಕದ. ಆದರೆ ನಂತರವಾಗಿ ನಮಗೆ ಗೊತ್ತು, ಮೋಶೆ ಐಗುಪ್ತದಿಂದ ಓಡಿ ಹೋಗುವಂತಹ ಸನ್ನಿವೇಶ, ಮಿದ್ಯಾನ್ ದೇಶಕ್ಕೆ ಬಂದಂತಹ ಸನ್ನಿವೇಶ. ಮಿದ್ಯಾನ್ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಿದ್ಯಾನ್ಯರ ಆಚಾರ್ಯನಾಗಿದ್ದ ರಘುವೇಲನ ಮನೆಯಲ್ಲಿ ರಘುವೇಲನ ಮಗಳನ್ನ ಮದುವೆಯಾಗಿ ಆ ಕುಟುಂಬದ ಒಂದು ಅಂಗವಾಗಿ ಜೀವಿಸುವಂತಹ ಸಂದರ್ಭ. ಅಲ್ಲಿಗೆ ಸುಮಾರು 80 ವರ್ಷ ಕಳೀತಾ ಇದೆ. ಸೊ ಒಂದು ದಿನ ಮೋಶೆ ತನ್ನ ಮಾವನ ಮಂದೆಯನ್ನ ಮೇಯಿಸುತ್ತಾ ಓರೆ ಬೆಟ್ಟದ ಹಿಂಭಾಗವನ್ನ ಹತ್ತುತ್ತಿರುವಾಗ ಒಂದು ದರ್ಶನವನ್ನ ಕಾಣ್ತಾ ಇದ್ದಾನೆ. ಆ ದರ್ಶನ ಏನಂದ್ರೆ, ಒಂದು ಮುಳ್ಳಿನ ಪೊದೆ ಬೆಂಕಿಯಿಂದ ಉರಿಯುತ್ತಿದೆ, ಆದರೆ ಸುಟ್ಟೋಗ್ತಾ ಇಲ್ಲ. ಒಂದು ಆಶ್ಚರ್ಯವಾದಂತಹ ಒಂದು ನೋಟ. ಮೋಶೆ ಅದೇನೆಂಬುದಾಗಿ ತಿಳಿಯುವುದಕ್ಕೆ ಬಯಸಿದ. ಆದರೆ ದೇವರು ಅಲ್ಲಿ ಅವನ ಸಂಗಡ ಮಾತನಾಡುವಂಥದ್ದನ್ನು ನಾವು ನೋಡುತ್ತೇವೆ. 4ನೇ ವಾಕ್ಯ, ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದ. ಸೊ ಅಲ್ಲಿ ದೇವರು ಹೇಳುವಂಥದ್ದು, ನೀನು ನಿಂತಿರುವಂತ ಭೂಮಿ ಪರಿಶುದ್ಧ ಭೂಮಿ. ಸೊ ವೇರ್ ದೇರ್ ಇಸ್ ಎ ಗಾಡ್, ಎಲ್ಲಿ ದೇವರಿದ್ದಾನೆ ಅದು ಪವಿತ್ರವಾದಂತಹ ಸ್ಥಳ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ವೇರ್ 2 or 3 ಗ್ಯಾದರ್ಡ್ ಇನ್ ಮೈ ನೇಮ್, ನನ್ನ ನಾಮದಲ್ಲಿ 2 3 ಎಲ್ಲಿ ಸೇರಿ ಬರುತ್ತಾರೋ ಅಲ್ಲಿ ನಾನಿದ್ದೇನೆ. ಅರ್ಥ, ಅದು ಪವಿತ್ರವಾದಂತಹ ಸ್ಥಳ. ಸೊ ಇಲ್ಲಿ ದೇವರು ಹೇಳುವಂಥದ್ದು, ನೀನು ನಿಂತಿರುವಂತಹ ಭೂಮಿ ಪರಿಶುದ್ಧವಾದ ಭೂಮಿ. ಅದು ಮಾತ್ರವಲ್ಲ, ದೇವರು ತನ್ನನ್ನು ತಾನೇ ಪರಿಚಯ ಪಡಿಸಿಕೊಳ್ಳುವಂಥದ್ದು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ನೋಡಿ, ಸಾಧಾರಣವಾಗಿ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ನಾವು ಸತ್ಯವೇದದ ಇತರೆ ಭಾಗಗಳಲ್ಲಿ ದೇವರು ತನ್ನನ್ನ ತೋರ್ಪಡಿಸಿಕೊಳ್ಳುವಂಥದ್ದನ್ನ ಕಾಣುವಾಗ, ಇಲ್ಲಿ ಮೋಶೆಗೆ ಹೇಳುವಂಥದ್ದು, ನಾನು ನಿನ್ನ ತಂದೆಯ ದೇವರು. ಅಂದರೆ ಮೋಶೆಯ ತಂದೆ ಆ ಒಂದು ದೈವಿಕ ಮಾರ್ಗದಲ್ಲಿ ನಡೆದಂತಹ ವ್ಯಕ್ತಿಯಾಗಿದ್ದ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರೀತಿಯ ತಂದೆಯಂದಿರೇ,
ಸರ್ವಶಕ್ತನಾದ ದೇವರು ನಮ್ಮ ಮಕ್ಕಳನ್ನ ನೋಡಿ ಹೇಳ್ತಾ ಇದ್ದಾನ, ನಾನು ನಿನ್ನ ತಂದೆಯ ದೇವರು ಎಂಬುದಾಗಿ. ಸೊ ಇಲ್ಲಿ ನಾವು ನೋಡುವಂಥದ್ದು, ಸೊ ದೇವರು ಮೋಶೆಗೆ ಇಸ್ರಾಯೇಲರನ್ನ ಅಥವಾ ಇಬ್ರಿಯರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ಒಂದು ದರ್ಶನವನ್ನ ಕೊಡುವಂಥದ್ದಾಗಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಂದು ನಾವು ಕಾಣುವಂತಹ ದರ್ಶನ ಅನ್ನುವಂಥದ್ದು ಕೇವಲ ನಮ್ಮ ಐಹಿಕ ಲೌಕಿಕ ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಗಿ ಮಾರ್ಪಟ್ಟಿದೆ. ಆದರೆ ಇಲ್ಲಿ ದೇವರು ಮೋಶೆಗೆ ದರ್ಶನ ಕೊಟ್ಟಂಥದ್ದು ತನ್ನ ವೈಯಕ್ತಿಕ ಏಳಿಗೆಗೋಸ್ಕರವಾಗಿ ಅಲ್ಲ, ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಅಲ್ಲ. ಇಲ್ಲಿ ದೇವರು ಮುಳ್ಳಿನ ಪೊದೆಯೊಳಗೆ ಮೋಶೆಗೆ ದರ್ಶನ ಕೊಡುವಂಥದ್ದು, ಸೊ ನೀನು ಐಗುಪ್ತದ ದಾಸತ್ವದಲ್ಲಿರುವ ನನ್ನ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ತರಬೇಕು ಎಂಬ ದೊಡ್ಡ ದೌತ್ಯದೊಂದಿಗೆ. ಈ ಮುಂಜಾನೆಯಲ್ಲಿ ಪ್ರಿಯ ದೇವ ಜನರೇ, 2025ಕ್ಕೆ ನಾವು ಕಾಲಿಟ್ಟಿರುವಾಗ ನಾವು ದೇವರಿಂದ ಪಡೆದುಕೊಂಡಿರುವ ದರ್ಶನಗಳು ಏನಾಗಿದೆ? ಇಂದು ನಾವು ಬಯಸುವಂಥದ್ದು, ಹೃದಯಪೂರ್ವಕವಾಗಿ ಆಶಿಸುವಂಥದ್ದು, ನಮ್ಮ ಮನಸ್ಸಿನಲ್ಲಿ ತುಂಬಿರುವಂಥದ್ದು, ಈ 2025 ನನ್ನ ಜೀವಿತದಲ್ಲಿ ಆರ್ಥಿಕತೆಯ ಉನ್ನತ ವರ್ಷವಾಗಿರಲಿ ಎಂಬುದಾಗಿ. ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಉಂಟಾಗಲಿ, ನಾನು ಮಾಡುವಂತಹ ವ್ಯವಹಾರಗಳಲ್ಲಿ ಉನ್ನತಿ ಉಂಟಾಗಲಿ, ನನ್ನ ಆರ್ಥಿಕತೆಯಲ್ಲಿ ಉನ್ನತಿ ಉಂಟಾಗಲಿ ಎಂಬ ವಿಚಾರದಲ್ಲಿ ನಾವು ಆಗಿರುವಾಗ, ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವ ಜನರೇ, ದೇವರು ಮೋಶೆಗೆ ಕೊಟ್ಟಂತಹ ದರ್ಶನ ಅವನ ಒಂದು ಉನ್ನತಿಯಾಗಿರಲಿಲ್ಲ. ಬದಲಾಗಿ ದೇವರು ವಾಗ್ದಾನ ಮಾಡಿದ ರೀತಿಯಲ್ಲಿ, ದೇವರು ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ, ಸೊ ನಿನ್ನ ಮಕ್ಕಳು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ 400 ವರ್ಷ ದಾಸರಾಗಿ ದುಡಿತಾರೆ, ಅಲ್ಲಿ ಬಾಧೆ ಪಡ್ತಾರೆ, ಆದರೆ ನಾನು 400 ವರ್ಷ ಆದ ಮೇಲೆ ಅವರನ್ನ ಅಲ್ಲಿಂದ ಹೊರ ತರ್ತೇನೆ. ಆ ಒಂದು ದರ್ಶನದ ಪೂರ್ತೀಕರಣಕ್ಕೋಸ್ಕರವಾಗಿ ಸರ್ವಶಕ್ತನಾದ ದೇವರು ಮೋಶೆಗೆ ಉರಿಯುವ ಮುಳ್ಳಿನ ಪೊದೆಯೊಳಗಿಂದ ದರ್ಶನವನ್ನ ಕೊಟ್ಟ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಹೇಳಿರುವಂತಹ ಒಂದು ಮಾತು, ಈ ಅಟ್ಟಿಗೆ ಸೇರದಿರುವ ಬೇರೆ ಕುರಿಗಳು ಅವೆ ಎಂಬುದಾಗಿ. ಸೊ ಹೀಗಿರಲಾಗಿ ಪ್ರೀತಿಯ ದೇವ ಜನರೇ, ಈ ಅಟ್ಟಿಗೆ ಸೇರದಿರುವ ಬೇರೆ ಕುರಿಗಳು ಇರಲಾಗಿ ಈ 2025ರಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ದರ್ಶನ ಏನಾಗಿದೆ? ಈ ಅಟ್ಟಿಗೆ ಸೇರದಿರುವ ಕುರಿಗಳನ್ನ ಈ ಅಟ್ಟಿಗೆ ಸೇರಿಸುವಂತದ್ದಾಗಿರಬೇಕು ನಮ್ಮ ದರ್ಶನ. ರೆವಲೇಷನ್ ಫಾರ್ ಸಾಲ್ವೇಷನ್, ನಾಟ್ ರೆವಲೇಷನ್ ಫಾರ್ ಪ್ರಾಸ್ಪರಿಟಿ. ಸೊ ನಾವು ಪಡೆದುಕೊಂಡಿರುವ ಪ್ರಕಟಣೆ ಅನ್ನುವಂಥದ್ದು ಕೇವಲ ಸಮೃದ್ಧಿಯ ಪ್ರಕಟಣೆ. ಆದರೆ ದೇವರು ನಮಗೆ ಕೊಡಬಯಸುವಂತಹ ಪ್ರಕಟಣೆ ಅನ್ನುವಂಥದ್ದು ಒಂದು ಆರ್ಥಿಕತೆಯ ಸಮೃದ್ಧಿಯಲ್ಲ, ಬದಲಾಗಿ ಆಧ್ಯಾತ್ಮಿಕತೆಯ ಸಮೃದ್ಧಿಯನ್ನ. ಈ ಮುಂಜಾನೆಯಲ್ಲಿ ಪ್ರಿಯರೇ, ನಾವು ಎಂತಹ ಪ್ರಕಟಣೆಯನ್ನ ಪಡೆದುಕೊಂಡಿದ್ದೇವೆ. ಸೊ ಅನೇಕರು ಪ್ರಾರ್ಥಿಸುವಂಥದ್ದು 2025ರಲ್ಲಿ ಪ್ರತ್ಯೇಕವಾಗಿ ದೇವರ ಸೇವಕರುಗಳು, ಸೊ ನನ್ನ ಸಭೆಯ ಕಟ್ಟಡ, ನನ್ನ ಸಭೆಗೆ ವಾದ್ಯೋಪಕರಣ. ಪ್ರಿಯರೇ, ಇವೆಲ್ಲವೂ ಲೌಕಿಕವಾದ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ಸೊ ದೇವರು ನಮಗೆ ಕೊಡಬೇಕಾದಂತಹ ದರ್ಶನ, ಕೊಟ್ಟಿರುವಂತಹ ದರ್ಶನ ಅನ್ನುವಂಥದ್ದು ಈ ಅಟ್ಟಿಗೆ ಸೇರದಿರುವ. ಅನೇಕರು ಕೇಳುವಂತಹ ಅಥವಾ ಅನೇಕರು ಹೇಳುವಂಥದ್ದು, ಸಭೆ ಕಟ್ಟಬೇಕು, ಹಣದ ಸಹಾಯ, ಸಭೆಯಲ್ಲಿ ಮ್ಯೂಸಿಕ್ ಅನ್ನು ಇಸ್ಕೊಬೇಕು, ಸೌಂಡ್ ಸಿಸ್ಟಮ್ ಅನ್ನು ಇಟ್ಕೊಬೇಕು, ಸಹಾಯ. ಪ್ರಿಯರೇ, ಇದ್ಯಾವುದು ಒಬ್ಬ ವ್ಯಕ್ತಿಯನ್ನ ರಕ್ಷಣೆಗೆ ತರೋದಿಲ್ಲ.
ನಾವು ಬಾರಿಸುವಂತಹ ವಾದ್ಯೋಪಕರಣ ಒಬ್ಬ ವ್ಯಕ್ತಿಯನ್ನ ಮಾನಸಾಂತರಕ್ಕೆ ನಡೆಸೋದಿಲ್ಲ. ನಾವು ಕಟ್ಟುವಂತಹ ವೈಭವಪೂರಿತವಾದ ಆಲಯ ಒಬ್ಬ ವ್ಯಕ್ತಿಯನ್ನ ಮಾನಸಾಂತರಕ್ಕೆ ನಡೆಸೋದಿಲ್ಲ. ಒಬ್ಬ ವ್ಯಕ್ತಿಯನ್ನ ಮಾನಸಾಂತರಕ್ಕೆ ನಡೆಸುವಂಥದ್ದು ಸತ್ಯ ಸುವಾರ್ತೆಯನ್ನ ಸಾರುವಂಥದ್ದಾಗಿರಬೇಕು. ಪ್ರಿಯರೇ, ನಮ್ಮ ದರ್ಶನ ಏನಾಗಿದೆ? ಇಲ್ಲಿ ದೇವರು ಮೋಶೆಗೆ ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ದರ್ಶನದ ಪೂರ್ತೀಕರಣಕ್ಕೋಸ್ಕರವಾಗಿ ಅವನನ್ನು ಆರಿಸುವಂತಹ ಒಂದು ದರ್ಶನವನ್ನ ಕೊಡ್ತಾ ಇದ್ದಾನೆ. 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನ ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಜಾತನಾಗಿ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಪುನರುತ್ಥಾನವನ ಒಂದು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿರುವಂಥದ್ದು, ನೀಡಿರಿ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರ್ತೇನೆ, ಹೋಗಿರಿ, ಸುವಾರ್ತೆಯನ್ನು ಸಾರಿರಿ, ನಂಬುವವರಿಗೆ ದೀಕ್ಷಾಸ್ಥಾನವನ್ನು ಕೊಡಿರಿ ಎಂಬ ದರ್ಶನವನ್ನು ದೇವರು ನಮಗೆ ಕೊಟ್ಟಿರಲಾಗಿ ಈ 2025ರಲ್ಲಿ ಆ ದರ್ಶನದಲ್ಲಿ ನಾವು ನೆಲೆ ನಿಂತವರಾಗಿದ್ದೇವ, ಅಥವಾ ಮೋಶೆಯ ರೀತಿಯಲ್ಲಿ ಇಲ್ಲ ಸಲ್ಲದ ಸಬೂಬುಗಳನ್ನು ಹೇಳುವಂಥವರಾಗಿದ್ದೇವ? ನಾನು ಮಂದದವನು, ನಾನು ವಾಕ್ಚಾತುರ್ಯವಿಲ್ಲದವನು, ನನಗೆ ಸಭೆ ಇಲ್ಲ, ನನಗೆ ಸ್ವಂತ ಕಟ್ಟಡವಿಲ್ಲ, ನನ್ನ ಸಭೆಗೆ ವಾಹನವಿಲ್ಲ, ನನ್ನ ಸಭೆಯಲ್ಲಿ ವಾದ್ಯೋಪಕರಣಗಳಿಲ್ಲ, ನನ್ನ ಸಭೆಯಲ್ಲಿ ಸೌಂಡ್ ಬಾಕ್ಸ್ ಇಲ್ಲ. ಇಂತಹ ಸಬೂಬುಗಳನ್ನು ಹೇಳುತ್ತಾ ಕುಳಿತಿರುವಂತಹ ವ್ಯಕ್ತಿಗಳಾಗಿದ್ರೆ ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ದರ್ಶನಕ್ಕೆ ನಾವು ಹಿಂತಿರುಗಿ ಬರಬೇಕು ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ನೋಡಿ, ನಾವು ಓದಿದಂತಹ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಪೌಲನ ಕುರಿತಾಗಿ ನಾವು ಕಾಣ್ತೇವೆ. ಪೌಲನ ಚರಿತ್ರೆ ನಮಗೆ ಗೊತ್ತು. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯಕ್ಕೆ ನಾವು ಸೇರಿ ಬರುವಂತಹ ಸಂದರ್ಭದಲ್ಲಿ ಪೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರವುಳ್ಳವನಾಗಿ ಅನೇಕರನ್ನು ಸಂಹರಿಸಬೇಕೆಂಬ ಬಯಕೆಯಿಂದ ಮಹಾಯಾಜಕನ ಬಳಿಗೆ ಹೋಗಿ ಅನುಮತಿ ಪತ್ರದೊಂದಿಗೆ ತನ್ನ ಕಾರ್ಯವನ್ನ ಮಾಡುವಂಥದ್ದು. ಆದರೆ ಹೀಗಿರಲಾಗಿ ಸರ್ವಶಕ್ತನಾದ ದೇವರು ಈ ಸೌಲನನ್ನ ದಮಸ್ಕದ ಬಾಗಿಲ ಬಳಿಯಲ್ಲಿ ಒಂದು ದರ್ಶನದ ಮೂಲಕವಾಗಿ ಹಿಡಿಯುವಂಥದ್ದನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ ಅದರ 15ನೇ ಅಧ್ಯಾಯಕ್ಕೆ 13ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಭೆ, ಅಂತಿಯೋಕ್ಯದ ಸಭೆ ಪೌಲ ಬಾರ್ನಬರನ್ನ ದೇವರು ಆರಿಸಿಕೊಂಡಂತಹ ಸೇವೆಗೋಸ್ಕರವಾಗಿ ಪ್ರತ್ಯೇಕಿಸಿ ಕಳಿಸುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಪೌಲನ ಮೊದಲನೆಯ ಸುವಾರ್ಥ ಪ್ರಯಾಣ ಪ್ರಾರಂಭವಾಗ್ತದೆ. ಅಂತಿಯೋಕ್ಯದಿಂದ ಪ್ರಾರಂಭವಾಗಿ ಆತ ಸೆಲ್ಯೂಕ್ಯ, ಪಾಪುಸ್, ಪಿಸಿದ್ಯದ ಅಂತಿಯೋಕ್ಯ ಈ ಮಾರ್ಗದ ಮೂಲಕವಾಗಿ ತನ್ನ ಸುವಾರ್ಥ ಪ್ರಯಾಣವನ್ನು ಬಳಸ್ತಾ ಪೌಲನ ಸುವಾರ್ಥ ಪ್ರಯಾಣದ ಪ್ರತ್ಯೇಕತೆ ಏನಂದ್ರೆ, ಅವನು ಯಾವುದೇ ಸ್ಥಳಗಳಿಗೆ ಹೋದ್ರೂ ಮೊದಲು ಯಹೂದ್ಯರ ಸಭಾಮಂದಿರಗಳಲ್ಲಿ ಹೋಗಿ ಅಲ್ಲಿರುವಂಥವರಿಗೆ ಉಪದೇಶ ಮಾಡುವಂಥದ್ದು. ಅವರು ಕೇಳದೆ ಹೋದರೆ ಅನ್ಯರ ಮಧ್ಯದಲ್ಲಿ, ಅನ್ಯ ಜನಾಂಗಗಳ ಮಧ್ಯದಲ್ಲಿ ಈ ಮಸೀಯನನ್ನ ಪರಿಚಯಪಡಿಸುವಂಥ ಕೆಲಸವಾಗಿತ್ತು. ಮೊದಲನೆಯ ಸುವಾರ್ಥ ಪ್ರಯಾಣ ಮುಕ್ತಾಯವಾದ ಮೇಲೆ ಎರಡನೆಯ ಸುವಾರ್ಥ ಪ್ರಯಾಣಕ್ಕೋಸ್ಕರವಾಗಿ ಪೌಲ ತನ್ನನ್ನು ತಯಾರು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಪೌಲ ತನ್ನ ಸಹಪಾಠಿಯನ್ನು ಬದಲಾಯಿಸಿ ಬಾರ್ನಬನಿಗೆ ಬದಲಾಗಿ ಸೀಲನನ್ನು ಆರಿಸಿಕೊಂಡು ಏಷ್ಯಾ ಸೀಮೆಯಲ್ಲಿ, ಆಸ್ಯ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ಬಯಕೆ ಪಟ್ಟ. ಮಾನಸಿಕವಾದಂತಹ ಬಯಕೆ. ಆದರೆ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6ರಿಂದ 10, 11 ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆಸ್ಯ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ಅವನನ್ನು ತಡೆದ. ಅಂದ್ರೆ ದೇವರಿಗೆ
ಏಷ್ಯಾ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಸಾರಬಾರದು ಎಂಬ ಉದ್ದೇಶವಾಗಿತ್ತ? ಅಲ್ಲ ಪ್ರಿಯರೇ. ಪೌಲನ ಚರಿತ್ರೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಪೌಲನು ತನ್ನ 3ನೇ ಸುವಾರ್ಥ ಪ್ರಯಾಣದಲ್ಲಿ ಏಷ್ಯಾ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಸಾರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಪೌಲ ತನ್ನ 2ನೇ ಸುವಾರ್ಥ ಪ್ರಯಾಣವನ್ನು ಆಸ್ಯ ಸೀಮೆಯಲ್ಲಿ ಮಾಡಬೇಕೆಂಬುದಾಗಿ ಬಯಸಿದ್ದಾಗ ಸರ್ವಶಕ್ತನಾದ ದೇವರು ಅಥವಾ ಪವಿತ್ರಾತ್ಮನು ಈಗ ಆಸ್ಯ ಸೀಮೆಯಲ್ಲಿ ಅಲ್ಲ ಎಂಬುದಾಗಿ ತೋರ್ಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿಂದ ಅವನು ಬಿತೂನ್ಯಕ್ಕೆ ಹೋಗುವುದಕ್ಕೆ ಪ್ರಯತ್ನ ಪಟ್ಟಾಗ ಅದು ಆಸ್ಯ ಸೀಮೆಗೆ ಸೇರಿದ ಜಾಗ. ಅಲ್ಲೂ ಪವಿತ್ರಾತ್ಮನು ಅವನನ್ನ ತಡೆದ. ಆದರೆ ಆ ರಾತ್ರಿ ಪೌಲನಿಗೆ ಒಂದು ದರ್ಶನ ಆಯಿತು. ಅದೇನೆಂದರೆ, ಮೆಕೆದೋನಿಯದ ಒಬ್ಬ ವ್ಯಕ್ತಿ ನಿಂತುಕೊಂಡು ಸಮುದ್ರವನ್ನು ದಾಟಿ ಬಂದು ನಮಗೆ ನೆರವಾಗು ಎಂಬುದಾಗಿ ಬೇಡಿಕೊಳ್ಳುವಂಥದ್ದನ್ನ. ಆಗ ಪೌಲನಿಗೆ ಅರ್ಥವಾಯಿತು, ದೇವರು ನನ್ನನ್ನು ಈ ಬಾರಿ ಏಷ್ಯಾ ಸೀಮೆಯಲ್ಲಿ ಅಲ್ಲ, ಬದಲಾಗಿ ಅನ್ಯ ಜನಾಂಗದಿಂದ ಅನ್ಯ ಜನರಿಂದ ತುಂಬಿರುವಂತಹ ಮೆಕೆದೋನಿಯದಲ್ಲಿ ದೇವರ ವಾಕ್ಯವನ್ನ ಸದ್ವರ್ತಮಾನವನ್ನ ಸಾರಬೇಕೆಂಬ ದರ್ಶನವನ್ನ ಕೊಟ್ಟಿದ್ದಾನೆ ಎಂಬುದಾಗಿ. ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲಿ ಸುವಾರ್ಥ ಸೇವೆಯನ್ನ ಮಾಡಬೇಕು ಎಂಬುವಂಥದ್ದನ್ನ ನಿಶ್ಚಯಿಸುವಂಥದ್ದು ಆ ವ್ಯಕ್ತಿಯಲ್ಲ. ಇವತ್ತು ನಾವು ನಮ್ಮ ಸೌಕರ್ಯಗಳಿಗೆ ಅನುಗುಣವಾಗಿ ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಾವು ಬಯಸುವಂತವರಾಗಿರ್ತೇವೆ. We always find safe zone within ourselves. ಸೊ ನಮ್ಮ ಮಧ್ಯದಲ್ಲಿಯೇ ಒಂದು ಸಂರಕ್ಷಣೆಯ ವಲಯವನ್ನು ನಾವು ಕಟ್ಟಿಕೊಳ್ಳುವುದಕ್ಕೆ ಬಯಸುವಂಥದ್ದು. ಆದರೆ ದೇವರ ಪವಿತ್ರಾತ್ಮ ಪೌಲನಿಗೆ ಹೇಳುವಂಥದ್ದು, ನೀನು ಈ ಬಾರಿ ಆಸ್ಯ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಸಾರಬಾರದು. ಬಿತೂನ್ಯದಲ್ಲಿಯೂ ಹೇಳುವಂಥದ್ದು, ಅಲ್ಲಿಗೂ ನೀನು ಹೋಗಬಾರದು. ನಂತರವಾಗಿ ಪೌಲನು ತಾನು ಕಂಡ ದರ್ಶನಕ್ಕೆ ಅನುಗುಣವಾಗಿ ಮೆಕೆದೋನಿಯದ ಪಟ್ಟಣವಾದ ಫಿಲಿಪ್ಪಿ ಪಟ್ಟಣಕ್ಕೆ ಆತ ಪ್ರಯಾಣ ಬೆಳೆಸ್ತ. ನೋಡಿ, ಫಿಲಿಪ್ಪಿ ಪಟ್ಟಣದಲ್ಲಿ ಪೌಲನು ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಫಿಲಿಪ್ಪಿ ಪಟ್ಟಣ ಅನ್ನುವಂಥದ್ದು ರೋಮನ್ನರ ಒಂದು ಕಾಲನಿ ಆಗಿತ್ತು. ಕೇವಲ ಬೆರಳೆಣಿಕೆ ಯಹೂದ್ಯರು ಮಾತ್ರ ಅಲ್ಲಿ ವಾಸವಾಗಿದ್ರು. ಅನ್ಯ ಜನಾಂಗದಿಂದ ಅನ್ಯ ಜನರಿಂದ ತುಂಬಲ್ಪಟ್ಟಂತಹ ಒಂದು ಪಟ್ಟಣ ಫಿಲಿಪ್ಪಿ ಪಟ್ಟಣ ಅನ್ನುವಂಥದ್ದು ರೋಮನ್ನರ ಅತ್ಯಂತ ವ್ಯಾಪಾರೀಕರಣದ ಒಂದು ಪಟ್ಟಣ. ಅನ್ಯ ಜನಾಂಗದವರಿಂದ ತುಂಬಲ್ಪಟ್ಟಂತಹ ಪಟ್ಟಣ. ಫಿಲಿಪ್ಪಿ ಪಟ್ಟಣಕ್ಕೆ ಬಂದಂತಹ ಪೌಲ ಅಲ್ಲೆಲ್ಲಾದರೂ ಸಿನಗೋಗ್ ಇದೆ ಎಂಬುದಾಗಿ ನೋಡಿದಾಗ ಅಲ್ಲಿ ಯಾವ ಯಹೂದ್ಯರ ದೇವಾಲಯಗಳು ಇಲ್ಲ. ಸಾಧಾರಣವಾಗಿ ಯಹೂದ್ಯರು ಒಟ್ಟಾಗಿ ವಾಸಿಸುವಂತಹ ಸ್ಥಳದಲ್ಲಿ ಒಂದು ಮಂದಿರವನ್ನು ಕಟ್ಟುವಂಥದ್ದು ವಾಡಿಕೆ. ಆದರೆ ಇಲ್ಲಿ ಕೇವಲ ಬೆರಳೆಣಿಕೆಯ ವ್ಯಕ್ತಿಗಳು ಮಾತ್ರ ಇರುವುದರಿಂದ ಅವರೇನು ಮಾಡ್ತಾ ಇದ್ರು, ನದಿಯ ತೀರದಲ್ಲಿ ಒಂದು ಮರದ ಕೆಳಗೆ ಪ್ರತಿ ಸಬ್ಬತ್ ದಿನದಲ್ಲಿ ಕೂಡಿ ಮಾತನಾಡುವಂಥವರಾಗಿದ್ರು. ಶ್ರೀ ಪೌಲ ದೇವಾಲಯವನ್ನು ಹುಡುಕದ ಸಿಕ್ಕಲಿಲ್ಲ. ಆತ ಏನು ಮಾಡ್ದ, ಸೀದಾ ಇಲ್ಲಿ ಬಂದ, ಊರು ಬಾಗಿಲಿನ ಬಳಿಗೆ ಬಂದ, ನದಿಯ ತೀರಕ್ಕೆ ಬಂದ. ಅಲ್ಲಿ ಕೆಲವು ಹೆಂಗಸರು ಕುಳಿತುಕೊಂಡು ಮಾತನಾಡ್ತಾ ಇದ್ದಾರೆ ಸಬ್ಬತ್ ದಿನದಲ್ಲಿ. ಅವರ ಮಧ್ಯದಲ್ಲಿ ಪೌಲನು ದೇವರ ವಾಕ್ಯವನ್ನ ಸಾರ್ದ. 14ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ದುವತೈರದಿಂದ ಬಂದು ಫಿಲಿಪ್ಪಿ ಪಟ್ಟಣದಲ್ಲಿ ವಾಸವಾಗಿದ್ದು ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುತ್ತಾ ಅತ್ಯಂತ ಸಂಪನ್ನಳಾದ ಲೂದ್ಯಳು ಅವರ ಮಧ್ಯದಲ್ಲಿ ಇದ್ಲು. ಸೊ ದೇವರು ಕರ್ತನು ಲೂದ್ಯಳ ಹೃದಯವನ್ನು ತೆರೆದದರ ಫಲವಾಗಿ ಆ ದಿನದ ಪ್ರಸಂಗದಲ್ಲಿ ಲೂದ್ಯಳು ಮತ್ತು ಕುಟುಂಬ ರಕ್ಷಣೆಯನ್ನು ಹೊಂದಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ನೋಡಿ, ಪೌಲ ಕಂಡಂತಹ ಒಂದು ದರ್ಶನ
ಮೆಕದೋನಿಯದ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬಂದು ನಮಗೆ ನೆರವಾಗು. ಆ ದರ್ಶನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ ಪೌಲ ಮೆಕದೋನಿಯದ ಪಟ್ಟಣವಾದ ಫಿಲಿಪ್ಪಿ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಸಭಾಮಂದಿರವಿಲ್ಲದ ಇದ್ದಾಗ್ಯೂ ಸಬ್ಬತ್ ದಿನದಲ್ಲಿ ಯಹೂದ್ಯರು ಒಂದು ಸ್ಥಳದಲ್ಲಿ ಕೂಡುತ್ತಾರೆ ಎಂಬ ಪೂರ್ಣವಾದ ಮಾಹಿತಿ ಇದ್ದದರ ಫಲವಾಗಿ ಆ ಸ್ಥಳದಲ್ಲಿ ಬಂದು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿರುವಂತಹ ಸ್ತ್ರೀಯರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಲೂದ್ಯಳು ಏನ್ ಮಾಡಿದ್ಲು, ಕರ್ತನನ್ನ ಅಂಗೀಕಾರ ಮಾಡಿದ್ಲು. ಸೊ ನಂತರವಾಗಿ ನಾವು ನೋಡುವಂಥದ್ದು, ಆ ಪಟ್ಟಣದಲ್ಲಿ ಮಾಟ ಮಂತ್ರದ ಮೂಲಕ, ಕಣಿ ಹೇಳುವುದರ ಮೂಲಕ ಸಂಪಾದನೆ ಮಾಡುತ್ತಿದ್ದಂತಹ ಒಬ್ಬ ವ್ಯಕ್ತಿ ಇದ್ದ, ಒಬ್ಬ ದಾಸಿಯ ಮೂಲಕ. ಆಕೆ ಇವರನ್ನ ನೋಡಿ ಹೇಳಿದು, ಇವರು ಪರಾತ್ಪರನ ದೇವರ ಮಕ್ಕಳು. ಪೌಲನು ಅವಳದ ದೆವ್ವವನ್ನು ಹೋಗಲಾಡಿಸಿದಾಗ ಅವ ಯಜಮಾನರಿಗೆ ಗೊತ್ತಾಯಿತು, ನಮ್ಮ ಆದಾಯ ಕುಂಠಿತ ಆಗ್ತಾ ಇದೆ. ಸೊ ಅಲ್ಲಿ ನಾವು ನೋಡುವಂಥದ್ದು, ಅವ್ರು ಏನು ಮಾಡಿದ್ರು, ಈ ಯಜಮಾನರು ಪೌಲ ಶೀಲರನ್ನ ಸೆರೆಮನೆಗೆ ಹಾಕಿದ್ರು. ಸೆರೆಮನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲ ಶೀಲರು ಪ್ರಾರ್ಥನೆ ಮಾಡಿ ದೇವರನ್ನ ಆರಾಧಿಸುತ್ತಿರುವಾಗ ಒಂದು ದೊಡ್ಡ ಭೂಕಂಪ ಉಂಟಾಗಿ, ಸತ್ಯವೇದ ಹೇಳ್ತಾ ಇದೆ, ಕದಗಳು ತೆರೆಯಲ್ಪಟ್ಟವು, ಬೇಡಿಗಳು ಕಳಚಿ ಹೋದವು. ಆದರೆ ಯಾವೊಬ್ಬ ಕೈದಿಯು ಓಡಿ ಹೋಗದೆ ಅಲ್ಲೇ ಕುಳಿತಿದ್ದಾರೆ. ಸೆರೆಮನೆಯ ಯಜಮಾನ ಎಲ್ಲರೂ ಓಡಿ ಹೋದರೆಂಬ ಭಯದಿಂದ ತನ್ನನ್ನು ತಾನೇ ಹಿರಿದು ಕೊಲ್ಲುವುದಕ್ಕೆ ತೀರ್ಮಾನಿಸಿದಾಗ ಪೌಲನು ಹೇಳುವಂಥದ್ದು, ಸೊ ನಿನಗೆ ನೀನು ಕೇಡು ಮಾಡಿಕೊಳ್ಬೇಡ. ಸೊ ನಾವು ಕಾಣುವಂಥದ್ದು, ಆ ರಾತ್ರಿ ಫಿಲಿಪ್ಪಿ ಸೆರೆಮನೆಯ ಆ ಯಜಮಾನನು ಮತ್ತು ಅವನ ಕುಟುಂಬ ರಕ್ಷಣೆಯನ್ನ ಹೊಂದಿಕೊಳ್ಳಿತು ಎಂಬುದಾಗಿ ನೋಡಿ. ದೇವರು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ದಮಸ್ಕದಲ್ಲಿದ್ದಂಥ ಅನನೀಯನೆಂಬ ಶಿಷ್ಯನಿಗೆ ಹೇಳಿದ್ದು, ಸೊ ನೀನು ಹೋಗು, ಈ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನ ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ನೋಡಿ, ಅನ್ಯ ಜನರಿಗೆ ಪೌಲನ 2ನೇ ಮಿಷನರಿ ಯಾತ್ರೆ ಅನ್ನುವಂಥದ್ದು ಅನ್ಯ ಜನರ ಮಧ್ಯದಲ್ಲಿ, ಗ್ರೀಕ್ ಸಾಮ್ರಾಜ್ಯದ ಅಡಿಯಲ್ಲಿದ್ದಂತಹ ಮೆಕದೋನ್ಯದ ಭಾಗದಲ್ಲಿ. ಪ್ರಿಯರೇ, ಇಂದು ನಾವು ಸೇವೆ ಮಾಡುವುದಕ್ಕೆ ಬಯಸುವಂಥದ್ದು ಕ್ರೈಸ್ತರ ಮಧ್ಯದಲ್ಲಿ. ನಿಜವಾದಂತಹ ಒಂದು ಆಧ್ಯಾತ್ಮಿಕ ಪ್ರಕಟಣೆ ನಮ್ಮಲ್ಲಿ ಉಂಟಾ? ನಿಜವಾದಂತಹ ಒಂದು ಆಧ್ಯಾತ್ಮಿಕ ಪ್ರಕಟಣೆ ನಮ್ಮಲ್ಲಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನಿಜವಾದಂತಹ ಆಧ್ಯಾತ್ಮಿಕ ಪ್ರಕಟಣೆಯನ್ನ ಪೌಲನು ಪಡೆದುಕೊಂಡದರ ಫಲವಾಗಿಯೇ ಆಸ್ಯೆಗೆ ಹೋಗುವ ಬದಲಾಗಿ ಆತನು ಮೆಕದೋನಿಯಕ್ಕೆ ಬಂದ. ಮೆಕದೋನಿಯದಲ್ಲಿ ಆತನ ಸೇವೆಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಫಿಲಿಪ್ಪಿ ಪಟ್ಟಣದಲ್ಲಿ, ತದನಂತರವಾಗಿ ಅಲ್ಲಿ ಗಲಭೆಗಳು ಉಂಟಾಗ್ತಾ ಇದೆ. ಅಲ್ಲಿಂದ ಆತ ಥೆಸಲೋನಿಕ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲೂ ಸಹ ಗಲಭೆಗಳು ಉಂಟಾಗ್ತಾ ಇದೆ. ಅಲ್ಲಿಂದ ಬೆರೋಯ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲೂ ದೇವರ ವಾಕ್ಯವನ್ನು ಹೇಳ್ತಾನೆ. ಕೆಲವರು ನಂಬುತ್ತಾರೆ, ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಗಲಭೆ ಉಂಟಾಗ್ತದೆ. ಅಲ್ಲಿಂದ ಅಥೇನ ಪಟ್ಟಣಕ್ಕೆ ಹೋಗ್ತಾನೆ, ಅಲ್ಲೂ ಇದೇ ರೀತಿ ವಿಚಾರಗಳು ನಡೀತದೆ. ನಂತರವಾಗಿ ಕೊರಿಂಥ ಪಟ್ಟಣದಲ್ಲಿ 1.5 ವರ್ಷ ವಾಸವಾಗಿದ್ದು ಅಲ್ಲೇನ್ ಮಾಡ್ತಾನೆ, ಸುವಾರ್ತೆಯನ್ನ ಸಾರ್ದ. ನೋಡಿ, ದೇವರು ಪೌಲನನ್ನ ತನ್ನ ವೈಯಕ್ತಿಕವಾದ ಮಾರ್ಗದಿಂದ ವ್ಯತ್ಯಸ್ತಕರವಾದ ಮಾರ್ಗದ ಮೂಲಕವಾಗಿ ತನ್ನ 2ನೇ ಸುವಾರ್ತಾ ಪ್ರಯಾಣವನ್ನು ಮಾಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಇದು ನಿಜವಾದ ರಕ್ಷಣೆಯ ಪ್ರಕಟಣೆಯಾಗಿದೆ. ಪ್ರಿಯರೇ, ಅನೇಕ ವರ್ಷಗಳಿಂದ ನಾವು ದೇವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಾಗಲೂ ನಾವು ಒಮ್ಮೆ ಈ 2025ರಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು, ನಾವು ದೈವಿಕ ನಿಯೋಗಕ್ಕೆ ಅನುಗುಣವಾಗಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದೇವಾ?
ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗಿರುವಂತಹ ಸನ್ನಿವೇಶಗಳು. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀಯನ್ನು ಹುಡುಕಿಕೊಂಡು ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಗೆರಸೇನ ಸೀಮೆಗೆ ಭೂತ ಬಾಧಿತ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ವ್ಯಕ್ತಿ ಇಡೀ ಲೋಕವನ್ನು ಸಂಪಾದಿಸಿ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು? ತನ್ನ ಪ್ರಾಣವನ್ನು ಹಿಡಿದುಕೊಳ್ಳುವುದಕ್ಕೆ ಒಬ್ಬ ಮನುಷ್ಯ ಏನು ಹಿಡ್ಕೊಡ್ತಾನೆ? ಪ್ರಿಯರೇ, ದೇವರು ಒಬ್ಬ ವ್ಯಕ್ತಿಯನ್ನ ಕಂಡಿರುವಾಗ ದೇವರ ವಾಕ್ಯದಲ್ಲಿ ನೋಡುವಂಥದ್ದು, ತಂದೆ ಆಕರ್ಷಿಸಿದ ಯಾರು ಪುತ್ರನ ಬಳಿಗೆ ಬರೋದಿಲ್ಲ. ದೇವರಿಂದ ಆಕರ್ಷಿಸಲ್ಪಟ್ಟಂತ ವ್ಯಕ್ತಿ ಒಂದು ಸ್ಥಳದಲ್ಲಿ ಇರಲಾಗಿ ದೇವರು ನಮ್ಮನ್ನು ಆ ಸ್ಥಳಕ್ಕೆ ಹೋಗುವುದಕ್ಕೆ ಉತ್ತೇಜಿಸುವಂತಹ ಸಂದರ್ಭದಲ್ಲಿ ಆ ಉತ್ತೇಜನಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವಂಥವರಾಗಿರಬೇಕು ಎಂಬುದಾಗಿ ಈ 2025ರಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದು. ನೋಡಿ, ಯೋಹಾನನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಕೆಲವು ಮಂದಿ ಗ್ರೀಕರು ಫಿಲಿಪ್ಪನ ಬಳಿಗೆ ಬಂದು ಹೇಳುವಂಥದ್ದು, ನಮಗೆ ಯೇಸುವನ್ನ ನೋಡಬೇಕು. ವಿ ವಾಂಟ್ ಟು ಸಿ ಜೀಸಸ್. ಒಂದು ಆಧ್ಯಾತ್ಮಿಕವಾದಂತಹ ಒಂದು ಪ್ರಕಟಣೆ, ಯಾರಿಗೆ? ಗ್ರೀಕರಿಗೆ. ಕೆಲವು ಮಂದಿ ಗ್ರೀಕರಿಗೆ ಯೇಸುವನ್ನು ನೋಡಬೇಕೆಂಬ ಬಯಕೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂತಹ ಒಂದು ಮಾತು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿತದೆ, ಸತ್ತರೆ ಬಹಳ ಫಲ ಕೊಡ್ತದೆ. ಅಂದ್ರೆ ಇವತ್ತು ಅನೇಕರು ಯೇಸುವನ್ನ ಕಾಣಬೇಕೆಂಬ ಬಯಕೆಯಿಂದ ನಮ್ಮ ಸುತ್ತಮುತ್ತಲೂ ಜೀವಿಸುತ್ತಿರುವಾಗ ದೇವರ ಸೇವಕರೆಂಬುದಾಗಿ ಹೇಳಿಕೊಳ್ಳುವ ನಾವುಗಳು ನಮ್ಮದೇ ಆದ ಸಂರಕ್ಷಣೆಯ ವಲಯದಲ್ಲಿ ಆಗಿದ್ರೆ ಅಂಥವರಿಗೆ ದೇವರು ಕೊಡುವಂತಹ ಸಂದೇಶ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೆ ಹೋದ್ರೆ ಒಂದೇ ಆಗಿ ಉಳಿತದೆ. ಪ್ರಿಯರೇ, ಸುವಾರ್ತೆ ಕೊಡಲ್ಪಟ್ಟಿರುವಂಥದ್ದು ಕೇವಲ ನಮ್ಮ ರಕ್ಷಣೆಗೋಸ್ಕರವಾಗಿ ಮಾತ್ರವಲ್ಲ. ಈ ಸುವಾರ್ತೆಯ ಮೂಲಕವಾಗಿ ನಾವು ರಕ್ಷಣೆಯನ್ನು ಹೊಂದಿಕೊಂಡಿರುವಂಥವರಾಗಿದ್ರೆ ನಮ್ಮ ಜವಾಬ್ದಾರಿ ಎನ್ನುವಂಥದ್ದು ಈ ಸುವಾರ್ತೆಯನ್ನ ಇತರರಿಗೆ ತಲುಪಿಸುವಂಥದ್ದು. ಇಲ್ಲಿ ಗ್ರೀಕರು ಹೇಳ್ತಾ ಇದ್ದಾರೆ, ವಿ ವಾಂಟ್ ಟು ಸಿ ಜೀಸಸ್, ನಮಗೆ ಯೇಸುವನ್ನು ನೋಡಬೇಕು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯಬೇಕು ಅಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಸೇವೆಗೋಸ್ಕರವಾಗಿ ಸಮರ್ಪಿಸುವಂತವನಾಗಿರಬೇಕು. ಇವತ್ತು ನಾವು ಪ್ರತ್ಯೇಕವಾಗಿ ಕೆಲವು ಸಭೆಗಳಲ್ಲಿ, ಅನೇಕ ಸಭೆಗಳಿರುವಂತಹ ಒಂದು ಆರ್ಗನೈಸೇಷನ್ಗಳಲ್ಲಿ ಪ್ರತಿ 3 ವರ್ಷಕ್ಕೆ ಸಂಭವಿಸುವಂತಹ ಟ್ರಾನ್ಸ್ಫರ್ಗಳಲ್ಲಿ ಪ್ರತಿಯೊಬ್ಬ ಸೇವಕನು ಬಯಸುವಂಥದ್ದು ಎಲ್ಲಿ ಆರ್ಥಿಕತೆ ಹೆಚ್ಚಾಗಿ ಲಭಿಸುತ್ತದೋ ಅಂತಹ ಸಭೆಗಳಿಗೆ ಹೋಗುವುದಕ್ಕೆ. ಅದು ಎಲ್ಲ ಸಭೆಗಳಲ್ಲಿ, ಮೇನ್ಲೈನ್ ಸಭೆಗಳಲ್ಲಿ ಮಾತ್ರವಲ್ಲ, ಪೆಂಟೆಕೋಸ್ಟ್ ಸಭೆಗಳಲ್ಲಿ ಇದನ್ನೇ ನಾವು ಕಾಣ್ತೇವೆ. ಮತ್ತೆ ಇಂಡಿಪೆಂಡೆಂಟ್ ಆಗಿ ಸೇವೆಯನ್ನು ಮಾಡುವಂಥವರು ಅದಕ್ಕೆ ಬೇಕಾದಂಥದ್ದನ್ನು ಸಿದ್ಧಪಡಿಸಿಕೊಳ್ತಾರೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ನೋಡಿ, ಗ್ರೀಕರು ಯೇಸುವನ್ನ ನೋಡುವುದಕ್ಕೆ ಬಯಸ್ತಾ ಇದ್ದಾರೆ, ಅನ್ಯ ಜನರು ಯೇಸುವನ್ನ ಸ್ವೀಕಾರ ಮಾಡುವುದಕ್ಕೆ ತಯಾರಾಗಿದ್ದಾರೆ, ಆದರೆ ನಾವುಗಳು ಹೋಗುವುದಕ್ಕೆ ತಯಾರಾಗಿದ್ದೇವಾ? ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ತನ್ನ ಪ್ರಾಣದ ಮೇಲೆ ಮಮತೆ ಇಡುವನು ಅದನ್ನು ಕಳೆದುಕೊಳ್ತಾನೆ. ಯಾರು ತನ್ನ ಪ್ರಾಣದ ಮೇಲೆ ಮಮತೆ ಇಡ್ತಾರೆ, ಅರ್ಥ ನಿತ್ಯ ಜೀವವನ್ನು ಕಳ್ಕೊಳ್ತಾರೆ ಎಂಬುದಾಗಿ. ಪ್ರಿಯರೇ, 2025 ನಮ್ಮ ಜೀವಿತದಲ್ಲಿ ಎಂತಹ ಒಂದು ದರ್ಶನಕ್ಕೋಸ್ಕರವಾಗಿ ನಾವು ಕಾಯುವಂಥವರಾಗಿದ್ದೇವೆ.
ರೆವಲೇಷನ್ ಫಾರ್ ಸಾಲ್ವೇಷನ್ ಅಥವಾ ರಕ್ಷಣೆಯ ಪ್ರಕಟಣೆಯನ್ನ ನಾವು ಪಡೆದುಕೊಳ್ಳುವುದಕ್ಕೆ ಬಯಸುವಂತವರಾಗಿದ್ದೇವಾ, ಅಥವಾ ರೆವಲೇಷನ್ ಆಫ್ ಪ್ರಾಸ್ಪರಿಟಿ, ಒಂದೊಂದು ವಾಕ್ಯವನ್ನು ಹಿಡಿದುಕೊಂಡು ಅದು ನನ್ನ ಜೀವಿತದಲ್ಲಿ ಸಂಭವಿಸುತ್ತದೆ ಎಂಬುದಾಗಿ ನಾವು ಕಾಯ್ತಾ ಇದ್ದೇವಾ? ಪ್ರಿಯರೇ, ದೇವರು ನಮ್ಮಿಂದ ಬಯಸುವಂಥದ್ದು ಅಥವಾ ದೇವರು ನಮಗೆ ಕೊಟ್ಟಿರುವಂತಹ ಪ್ರಕಟಣೆ ಅನ್ನುವಂಥದ್ದು ಆತ್ಮಗಳ ರಕ್ಷಣೆಯಾಗಿದೆ. ಎಡಗೈ ಬಲಗೈ ತಿಳಿಯದೆ ಲಕ್ಷಾಂತರ ಜನರು ಪ್ರತಿನಿತ್ಯ ಸತ್ಯ ಸುವಾರ್ತೆಯನ್ನು ಅರಿಯದೆ, ನಿತ್ಯ ಜೀವದ ಕುರಿತಾಗಿ ಕೇಳದೆ ಲೋಕವನ್ನು ಬಿಟ್ಟು ಅಗಲಿ ಹೋಗುತ್ತಿರುವಾಗ ನಮ್ಮ ದೌತ್ಯವನ್ನ ನಾವು ಎಂದಿಗೂ ಮರೆಯಬಾರದು. ದೇವರು ಮೋಶೆಗೆ ಕೊಟ್ಟಂತಹ ದರ್ಶನ ಅದು ಅವನ ವೈಯಕ್ತಿಕ ಜೀವಿತಕ್ಕೆ ಸಂಬಂಧಪಟ್ಟದಾಗಿರಲಿಲ್ಲ, ಇಸ್ರಾಯೇಲರ ಬಿಡುಗಡೆಯ ದರ್ಶನವಾಗಿತ್ತು. ಪೌಲನಿಗೆ ದೇವರು ಕೊಟ್ಟಂತಹ ದರ್ಶನ ಅದು ಅವನ ವೈಯಕ್ತಿಕವಾಗಿರಲಿಲ್ಲ, ಮೆಕದೋನಿಯದ ಆ ಸ್ತ್ರೀಯ ರಕ್ಷಣೆ, ಸೆರೆಮನೆಯ ಅಧಿಕಾರಿಯ ರಕ್ಷಣೆಯಾಗಿತ್ತು. ಪ್ರಿಯರೇ, ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ, ಗ್ರೀಕರು ಯೇಸುವನ್ನ ನೋಡುವುದಕ್ಕೆ ಬಯಸ್ತಾ ಇದ್ದಾರೆ. ಇಂದು ಅನೇಕರು ಯೇಸುವನ್ನ ನೋಡುವುದಕ್ಕೆ ಬಯಸ್ತಾ ಇದ್ದಾರೆ. ಇಂದು ಅನೇಕರು ರಕ್ಷಣೆಯ ಅನುಭವವನ್ನು ಹೊಂದಿಕೊಳ್ಳುವುದಕ್ಕೆ ಬಯಸ್ತಾ ಇದ್ದಾರೆ. There is a many people still waiting for the salvation. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿರುವಂತ ನಾವುಗಳು ಆ ಒಂದು ಸೇಫ್ ಝೋನ್ ಅಲ್ಲಿ ಕುಳಿತುಕೊಂಡು, 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಆರಾಧನೆಯನ್ನ ಮಾಡಿ ನಮಗೆ ನಾವೇ ಸಂತೃಪ್ತಿಯನ್ನ ಪಡೆದುಕೊಳ್ಳುವಂತವರಾಗಿದ್ದೇವ. 2025ರಲ್ಲಿ ನಮ್ಮ ಪ್ರಾರ್ಥನೆ ಇದಾಗಿರಲಿ, ದೇವರೇ, ಎಲ್ಲಿ ನೀನು ನನ್ನನ್ನು ಕಳಿಸ್ತೀಯೋ ಅಲ್ಲಿಗೆ ನಾನು ಹೋಗ್ತೇನೆ, ನನಗೆ ಕೊಡು. ಸೊ ನನಗೆ ರಕ್ಷಣೆಯ ಅಥವಾ ವಿಮೋಚನೆಯ ಒಂದು ಪ್ರಕಟಣೆಯನ್ನು ನನಗೆ ಕೊಡು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವೇ ಸಮರ್ಪಿಸಿಕೊಳ್ಳುವ ಪ್ರಿಯರೇ. ಸೊ ವೇರ್ ಎವರ್ ಯು ಆರ್, ನೀನು ಎಲ್ಲಿ ಆಗಿರಬಹುದು. ಇದರ ಅರ್ಥ ನಿನ್ನ ಕೆಲಸವನ್ನ ಬಿಡಬೇಕು ಎಂಬುದಾಗಿ ಅಲ್ಲ. ವೇರ್ ಎವರ್ ನೀನು ಕೆಲಸ ಮಾಡುವಂತ ಜಾಗದಲ್ಲಿ ಯೇಸುವನ್ನ ಪ್ರಕಟಿಸುವಂತಹ ವ್ಯಕ್ತಿಯಾಗಿ ನೀನು ಮಾರ್ಪಡು. ನೀನು ಓದುವಂತ ಜಾಗದಲ್ಲಿ ಯೇಸುವನ್ನ ಪರಿಚಯ ಪಡಿಸುವಂತ ವ್ಯಕ್ತಿಯಾಗಿ ಮಾರ್ಪಡು. 2025 ನಮ್ಮ ಜೀವಿತದಲ್ಲಿ ಒಂದು ಯಥಾರ್ಥವಾದ ದೈವಿಕ ದರ್ಶನದ, ರಕ್ಷಣೆಯ ದರ್ಶನದ ವರ್ಷವಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಗುಡಾರ್ಥವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ರಕ್ಷಣೆಯ ಪ್ರಕಟಣೆಯನ್ನು ನಾವು ಪಡೆದುಕೊಂಡು ಎಲ್ಲಿ ಜನರು ರಕ್ಷಣೆಗೋಸ್ಕರವಾಗಿ ಆತೊರೆಯುತ್ತಿದ್ದಾರೋ, ಎಲ್ಲಿ ಜನರು ಒಂದು ಆಧ್ಯಾತ್ಮಿಕ ಬಿಡುಗಡೆಗೋಸ್ಕರವಾಗಿ ಬಯಕೆಯಿಂದ ಕಾಯುತ್ತಿದ್ದಾರೋ ಅಂತಹ ಸ್ಥಳಗಳಿಗೆ ನಾವು ಹೋಗುವಂತೆ ನಮಗೆ ಒಂದು ದರ್ಶನವನ್ನ ಈ ದಿನದೊಳಗಡೆ ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಈ ಆರಾಧನೆಯಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಕರ್ತನೆ. 2025 ಅವರ ಜೀವಿತದಲ್ಲಿ ಒಂದು ಆಧ್ಯಾತ್ಮಿಕ ಆಶೀರ್ವಾದದ, ಆಧ್ಯಾತ್ಮಿಕ ಬಿಡುಗಡೆಯ ವರ್ಷವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದರೊಂದಿಗೆ ಅವರ ಜೀವಿತದ ಎಲ್ಲ ಪ್ರಯಾಸಗಳಲ್ಲಿ ಕರ್ತನೆ ನಿನ್ನ ಅದ್ಭುತವನ್ನ ಕಾಣುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.